ಸ್ನೇಹಿತರೆ, ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಗ್ರಹಗಳು ತಮ್ಮ ಮಿತ್ರ ಮತ್ತು ಶತ್ರು ರಾಶಿಚಕ್ರಗಳ ನಡುವೆ ನಿಯಮಿತ ಅಂತರದಲ್ಲಿ ಸಾಗ್ತಾ ಇರ್ತವೆ. ಇದು 12 ರಾಶಿಚಕ್ರ ಚಿಹ್ನೆಗಳ ಮೇಲೆ ಕೂಡ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಈ ಫೆಬ್ರವರಿ 6ರಂದು ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವಂತಹ ಶುಕ್ರನು ತನ್ನ ಮಿತ್ರ ರಾಶಿ ಚಕ್ರವಾದಂತಹ ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶುಕ್ರನು ಪ್ರೀತಿ, ಕಲೆ ಮತ್ತು ಐಷಾರಾಮಿಯ ಅಂಶವಾಗಿರುವುದರಿಂದ ಕೆಲವು ಜನರ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ಅವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಬರ್ತವೆ. ಆದರೆ ಶುಕ್ರನು ಶನಿಯ ರಾಶಿಯಲ್ಲಿ ಬರುವುದರಿಂದ ಅದು ಕೆಲವು ಜನರ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಕೂಡ ಬೀರಬಹುದು. ಆದ್ದರಿಂದ ಕುಂಭ ರಾಶಿಯಲ್ಲಿನ ಶುಕ್ರನ ಸಂಚಾರವು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತರುತ್ತೆ. ಸಂಪತ್ತಿನಲ್ಲಿ ಅಗಾಧವಾದಂತಹ ಹೆಚ್ಚಳ ಕೂಡ ಆಗುತ್ತೆ. ಈ ಅದೃಷ್ಟ ರಾಶಿಗಳು ಯಾವ್ಯಾವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ಕೊನೆವರೆಗೂ ನೋಡಿ. ಈಗ ಕುಂಭ ರಾಶಿ. ಕುಂಭ ರಾಶಿ ಚಕ್ರದಲ್ಲಿನ ಶುಕ್ರನ ಸಂಚಾರವು ತುಂಬ ಪ್ರಯೋಜನಕಾರಿಯಾಗುವಂತಹ ಫಲಗಳನ್ನು ತರುತ್ತೆ. ಶುಕ್ರನು ನಿಮ್ಮ ರಾಶಿ ಚಕ್ರದ ಮೊದಲನೇ ಮನೆಯಲ್ಲಿ ಸಾಗುತ್ತಾನೆ. ಆದ್ದರಿಂದ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ವಿವಾಹಿತ ದಂಪತಿಗಳು ಸಂತೋಷದ ದಾಂಪತ್ಯ ಜೀವನವನ್ನು ಅನುಭವಿಸುವಂತೆ ಆಗುತ್ತೆ. ಈ ಸಮಯದಲ್ಲಿ ನೀವು ಪಾಲುದಾರಿಕೆಯ ಕೆಲಸದಿಂದ ಪ್ರಯೋಜನಗಳನ್ನು ಪಡ್ಕೊತೀರ. ಹಾಗೆ ನಿಮ್ಮ ಸಂಗಾತಿಯು ಕೂಡ ತುಂಬ ಹೆಚ್ಚಿನ ಮಟ್ಟದಲ್ಲಿ ಸಾಧನೆಯನ್ನು ಮಾಡುವಂತಹ ದಿನಗಳು ಹತ್ರ ಬರ್ತವೆ. ಪ್ರಗತಿಯನ್ನು ಸಾಧಿಸ್ತಾರೆ. ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾದ ಸಂಪರ್ಕವನ್ನು ನೀವು ಹೊಂದಿರ್ತೀರ. ನಿಮ್ಮ ವೃತ್ತಿ ಮತ್ತು ಸಂಬಂಧಗಳಲ್ಲಿ ನೀವು ಸ್ಥಿರತೆಯನ್ನು ಕಾಣ್ತೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯನ್ನು ಕಾಣುತ್ತೆ. ನೀವು ಸಾಲದಿಂದ ಮುಕ್ತರಾಗ್ತೀರಾ. ಆದಾಯದಲ್ಲಿನ ಹೆಚ್ಚಳವು ನಿಮ್ಮ ಬ್ಯಾಂಕ್ ಸಮತೋಲನವನ್ನು ಹೆಚ್ಚಾಗುವಂತೆ ಮಾಡುತ್ತೆ. ಹಾಗೆ ಸ್ಥಗಿತಗೊಂಡಂತಹ ಯೋಜನೆಗಳು ಮತ್ತೆ ಪ್ರಾರಂಭವಾಗುತ್ತವೆ. ಪ್ರೇಮ ಸಂಬಂಧಗಳು ಸಿಹಿಯಾಗಿರ್ತವೆ ಮತ್ತು ನಿಮ್ಮ ವೈವಾಹಿಕ ಜೀವನ ತುಂಬ ಸಂತೋಷಮಯವಾಗಿರುತ್ತೆ. ವ್ಯವಹಾರಗಳು ಇದ್ದಕ್ಕಿದ್ದಂತೆ ಲಾಭವನ್ನು ಕಾಣೋದಕ್ಕೆ ಶುರು ಮಾಡ್ತವೆ. ಹಾಗಾಗಿ ನಿಮ್ಮ ಆರ್ಥಿಕ ಲಾಭ ಹೆಚ್ಚಾಗುತ್ತೆ. ಹಾಗೆ ಹಳೆಯ ಸಾಲಗಳಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ಳುವಂತಹ ದಿನಗಳು ಬರ್ತವೆ. ಈಗ ವೃಷಭ ರಾಶಿ. ಶುಕ್ರನ ಸಂಚಾರವು ವೃಷಭ ರಾಶಿಗೆ ಶುಭ ಅಂತಲೇ ಹೇಳ್ಬೋದು. ಏಕೆಂದರೆ ಶುಕ್ರನು ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಆಳುವಂತಹ ಗ್ರಹ. ಅಲ್ಲದೆ ಅದು ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಕ್ಷೇತ್ರದಲ್ಲಿ ಸಾಗ್ತಾ ಇರುತ್ತೆ. ಆದ್ದರಿಂದ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಉದ್ಯೋಗವನ್ನು ಹುಡುಕ್ತಾ ಇರೋರು ಹೊಸ ಉದ್ಯೋಗವನ್ನು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಶುಕ್ರನ ಪ್ರಭಾವವು ನಿಮ್ಮ ಸೌಕರ್ಯ ಮಟ್ಟವನ್ನು ಹೆಚ್ಚಾಗುವಂತೆ ಮಾಡುತ್ತೆ. ಈ ಸಮಯದಲ್ಲಿ ನೀವು ನಿರ್ಣಾಯಕ ಹೆಜ್ಜೆಗಳನ್ನು ಸಹ ತೆಗೆದುಕೊಳ್ಬೋದು. ಬಹುಶಃ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರ್ತವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುತ್ತೆ. ಬಾಕಿ ಇರುವಂತಹ ಅನೇಕ ಕೆಲಸಗಳು ಪೂರ್ಣಗೊಳ್ತವೆ. ಹೊಸ ಆದಾಯದ ಮೂಲಗಳು ತೆರೆಕೊಳ್ತವೆ. ಸಾಲವಾಗಿ ನೀವು ನೀಡಿದಂತಹ ಹಣ ಮರಳಿ ನಿಮ್ಮ ಕೈ ಸೇರುವ ಸಾಧ್ಯತೆ ಈ ಸಂದರ್ಭದಲ್ಲಿ ಹೆಚ್ಚಾಗಿದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ನೆಲೆಸುತ್ತೆ. ನಿಮ್ಮ ಆರೋಗ್ಯ ಸುಧಾರಣೆಯನ್ನು ಕಾಣುತ್ತೆ. ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವತ್ತ ನೀವು ಗಮನವನ್ನು ಹರಿಸ್ತೀರಾ. ಹಾಗೆ ಅಭಿವೃದ್ಧಿಯನ್ನು ಕಾಣ್ತೀರಾ. ಹೂಡಿಕೆಗಳು ಅಥವಾ ಹೊಸ ಉದ್ಯಮಗಳನ್ನು ಯೋಜಿಸ್ತಾ ಇರೋಂಥವ್ರಿಗೆ ಇದು ಅತ್ಯುತ್ತಮವಾದಂತಹ ಸಮಯ ಆಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ. ಈಗ ವೃಶ್ಚಿಕ ರಾಶಿ. ಶುಕ್ರನ ಸಂಚಾರವು ವೃಶ್ಚಿಕ ರಾಶಿಗೆ ಕೂಡ ತುಂಬ ಅನುಕೂಲಕರವಾದಂತಹ ಶುಭ ಫಲಗಳನ್ನು ತರುತ್ತೆ. ಶುಕ್ರನು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೂಲಕನೇ ಸಾಕ್ತಾನೆ. ಇದು ಭೌತಿಕ ಸೌಕರ್ಯ ಮತ್ತು ಸಂಪತ್ತಿನ ಕ್ಷೇತ್ರವಾಗಿದೆ. ಆದ್ದರಿಂದ ನೀವು ಭೌತಿಕ ಸುಖಗಳನ್ನು ಅನುಭವಿಸ್ತೀರಿ. ಈ ಸಮಯದಲ್ಲಿ ನೀವು ನಿಮ್ಮ ತಂದೆ ಮತ್ತು ತಂದೆಯ ಕಡೆಯಿಂದ ಪ್ರಯೋಜನಗಳನ್ನು ಪಡ್ಕೊಳ್ಳುವಂತಹ ಸಂದರ್ಭಗಳು ಬರ್ತವೆ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ನಿಮಗೆ ಯಶಸ್ವಿಯನ್ನು ತರ್ತವೆ. ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ. ನಿಮ್ಮ ಯಾವುದೇ ರೀತಿಯ ಸಂಬಂಧಗಳು ಬಲಗೊಳ್ಳುತ್ತವೆ. ನೀವು ದಿಟ್ಟ ವೃತ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಇದರ ಪ್ರಯೋಜನಗಳನ್ನು ನೀವು ಮುಂಬರುವ ದಿನಗಳಲ್ಲಿ ನೋಡ್ತೀರಾ. ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವುದನ್ನು ಸಹ ಪರಿಗಣಿಸುವಂತಹ
ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ತಾಯಿಯ ಮೂಲಕ ನೀವು ಆರ್ಥಿಕ ಲಾಭವನ್ನು ಪಡ್ಕೊತೀರಾ. ಸ್ನೇಹಿತರೆ, ಈಗ ನಾನು ತಿಳಿಸಿದಂತಹ 3 ರಾಶಿಗಳಿಗೆ ಕೂಡ ಶುಕ್ರನಿಂದ ವಿಶೇಷವಾದಂತಹ ಶುಭ ಫಲಗಳು ಸಿಗ್ತವೆ. ಇದಿಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.